ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವಾರ್. ಆತ್ಮೀಯರೇ, ಅವರು ಅದರೊಳಗೆ ಬೆಳಗಾವಿಯಿಂದ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ ಒಬ್ಬ ಭಾರತೀಯ ಜನತಾ ಪಕ್ಷದ ಮಾಜಿ ಮಂತ್ರಿಗಳು ಅವರ ಅಗದಿ ನಿಕಟಪೂರ್ವ ಅವ್ರದ್ದು ಪರ್ಸನಲ್ ಅಸಿಸ್ಟೆಂಟ್ ಏನಂತಿಲ್ಲ, ಆಪ್ತ ಸಹಾಯಕರು ಭೀಮಗೌಡ ಪಾಟೀಲನವರು ಅದ್ರೊಳಗಲ್ಲ. ನಮ್ಮ ಗೋಕಾಕದ ನಗರಸಭೆ ಮಾಜಿ ಅಧ್ಯಕ್ಷರು ಅದಾರೆ, ಮಾಜಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮ ಪಕ್ಷದವರು. ನಿನ್ನೆ ಗಲಾಟೆ ಒಳಗೆ ಸರ್ವಸಾಧಾರಣವಾಗಿ ಏನು ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದವರು ಇದ್ದಾರೆ, ಇಡೀ ಬೆಳಗಾವಿ ಜಿಲ್ಲೆಯವರಲ್ಲ, ಅವರು ಸೀಮಿತವಾಗಿರ್ತಕ್ಕಂಥ ಒಂದು 2 ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥವ್ರು ಇದ್ದಾರೆ. ಅವ್ರ ಉದ್ಯೋಗನಾದ ಅದು ಇವತ್ತು ದಿವಸ ಆ ಸರ್ಕಾರ ಬಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂತ್ರಿ ಇರ್ತಾರೆ, ಈ ಸರ್ಕಾರ ಬಂದರೆ ಕಾಂಗ್ರೆಸ್ ಮಂತ್ರಿ ಜೊತೆ ತಿರುಗಾಡ್ತಾರೆ. ಅಂದ್ರೆ ಸರ್ ಕೆಲಸ ಮಾಡೋದು ಅಂದ್ರೆ ಬಾಗಲಕೋಟೆಯ ಶಾಂತವಾಗಿದ್ದಂಥ ಬಾಗಲಕೋಟೆಗೆ ಬೆಳಗಾವಿ ರಾಜಕಾರಣ ನುಗ್ಗಕ್ಕಂತೈತೆ, ಈ ಜಿಲ್ಲೆನ ಆಕ್ರಮಿಸಿಕೊಳ್ಳುವಂತ ಸಾಧ್ಯತೆಗಳೇನಾದ್ರು? ನುಗ್ಗಾಕ ಬಿಡುದಿಲ್ಲ ಅನ್ನೋ ಸಲುವಾಗಿ ರಮೇಶ್ ಕತ್ತಿ ಇಲ್ಲಿ ಬಂದ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಅದ ಕಾರಣತೆ ನೋಡ್ರಿ. ಅಂತ ಒಂದು ದರೋಡಿಕೋರ ರಾಜಕಾರಣ ಅಥವಾ ಈ ದರೋಡಿತನವನ್ನ, ಈ ಗುಂಡಾಗಿರಿಯನ್ನ ಇದನ್ನ ತೆಗೆದು ಹಾಕಬೇಕು, ಬೇರ್ ಸಮೇತ ಕಿತ್ತು ಒಗಿಬೇಕು ಅನ್ನೋ ಸಲುವಾಗಿ ರಮೇಶ್ ಕತ್ತಿ ಇಲ್ಲಿ ಬಂದಾನ. ಅದನ್ನ ಮಾಡೇ ತೀರ್ತಾನ ಅಂತ ಹಠವನ್ನು. ಎಷ್ಟು ದಿನ ಇರ್ತೀರಿ ತಾವೆಷ್ಟು ದಿನ ಇರ್ತೀರಿ? ಇವತ್ತು ನೀವು ಎಲ್ಲಿ ತಗ ಇಟ್ಕೋತಾರೆ ಎಲ್ಲಿ ತಗ ಇರ್ತೀರ ನೀವೇ ಹೇಳೋರು. ಮತ್ತೆ ಇನ್ನ ಒಂದು ಟೈಮ್ ಮುಗಿದೈತಿ, ಬ್ಯಾರಿ ಜಿಲ್ಲ ಹೋಗೋರ ಮಗ ಅಂತ ಹೇಳಿ ಚುನಾವಣಾ ವೇಳಾಪಟ್ಟಿ ಪ್ರಕಾರ ಎಲ್ಲಿವರೆಗೆ ನಾನು ಚುನಾವಣೆಯಲ್ಲಿ ಭಾಗವಹಿಸಂತ ನಮ್ಮ ರಮೇಶ್ ಕತ್ತಿಯವರ ಮಾತುಗಳು ಹರಿತ ಚಾಕು ಇದ್ದಂಗೆ ಚರ್ 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 ಹಂಚಿದ್ದೇನೆ ಮಾತಾಡಿಬಿಡ್ತಾರೆ. ಅದು ರಮೇಶ್ ಕತ್ತಿಯವರ ಸ್ಟೈಲ್. ಕೆಲವೊಬ್ರಿಗೆ ನೋವು ಆಗ್ತದೆ. ಹೌದು ಸರ್, ಕತ್ತಿ ಅಥವಾ ಖಡ್ಗ ಅಥವಾ ಚಾಕು ಕೊಯ್ದಾಗ ಒಂದಿಷ್ಟು ನೋವು ಆಗೋದು ಗ್ಯಾರಂಟಿ. ನೋವು ಆಗೋದು ಎದರಳಿಗೆ. ಇಲ್ಲಿ ಕತ್ತಿಯವರಂತೆ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಯತ್ನಾಳರ ಬ್ಯಾಟ್ ಬೀಸುವಂಥ ಹಿಂದುತ್ವದ ನೆಲೆಗಟ್ಟಿನಲ್ಲೇ ನಮ್ಮ ವೀರಣ್ಣ ಚರಂತಿಮಠವ್ರಿಗೆ ಬೆಂಬಲ ಸೂಚೋದಕ್ಕೆ, ಜೊತೆಗೆ ಮೇಟಿಯವರನ್ನು ಗೆಲ್ಲಿಸಿಕೊಂಡೇ ತರಬೇಕನ್ನುವಂತಹ ದೃಢ ನಿರ್ಧಾರದಿಂದ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಲ್ಲಿ ಬೀಡುಬಿಟ್ಟಿದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥ ಜಾಣತನವೂ ಅಲ್ಲಿದೆ. ಇದರಲ್ಲಿ 2 ಮಾತಿಲ್ಲ. ಯಾಕಂದರೆ 2028 ಬಂತು ಈಗ ಸಮೀಪದಲ್ಲೇ. ಆ ದಿಶೆಯಲ್ಲಿ ತಮ್ಮ ಶಾಸಕರನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಜಾಣತನ ನಡೆ, ಅದರಲ್ಲೂ ಅಹಿಂದ ಸಂಘಟನೆಯನ್ನು ಮಾಡುವಂಥ ಗುರಿ. ಈಗಾಗಲೇ ಬೆಳಗಾವಿಯ DCC ಬ್ಯಾಂಕನ್ನು ತಮ್ಮ ಕಬ್ಜೆ ತೆಗೆದುಕೊಂಡು ನಿಧಾನಕ್ಕೆ ಬೆಳಗಾವಿಯ ರಾಜಕೀಯ ಹಿಡಿದುಕೊಂಡು ತಮ್ಮ ಸುಪರ್ದಿ ತೆಗೆದುಕೊಳ್ಬೇಕನ್ನುವಂತಹ ದೊಡ್ಡ ಪ್ರಯತ್ನ ತೆಗೆದುಕೊಂಡಿದ್ದಾರೆ. ಏನು ಪ್ರಶ್ನೆ, ಉಸ್ತುವಾರಿ ಅಂದರೆ ಮುಗಿದೋಗ್ಬಿಟ್ಟಿತು. ಆದರೂ ಇನ್ನೂ ಸಾಧಿಸಬೇಕು ಅಂಥ ಸಂದರ್ಭದಲ್ಲೇ ಇವರು ಹಿಡಿತವನ್ನು ದುರ್ಬಲಗೊಳಿಸ್ಬೇಕು, ವೀಕ್ ಮಾಡಬೇಕು. ಅಹಿಂದ ಅಷ್ಟಲ್ಲ, ನಾವು ಇನ್ನುಳಿದವರು ಇದ್ದೀವಿ, ನಾವು ಅಹಿಂದ ವಿರೋಧಿಗಳಲ್ಲ, ನಾವು ಜಾತ್ಯತೀತರು. ನಮ್ಮಲ್ಲೂ ನಾವು ಕೇವಲ ಮರಾಠಿ ಬಗ್ಗೆ ಹಿಂದುತ್ವ ಬಗ್ಗೆ ಮಾತಾಡ್ತಿರ್ಬೋದು, ಬಟ್ ನಾವು ಸಹ ಕಟ್ಟಂಗೆ ಅಥವಾ ಬಟ್ಟಂಗೆ ಅಥವಾ ಕಟ್ಟಂಗೆ ಈ ಸಿದ್ಧಾಂತದಲ್ಲಿ ಹೋದಂಥವ್ರು. ಆಲ್ರೆಡಿ ಯತ್ನಾಳಂತೂ ಯೋಗಿ ಆದಿತ್ಯನಾಥರ ಕಟ್ಟರ್ ಶಿಷ್ಯರು. ಇವರು ನಮ್ಮ ರಮೇಶ್ ಕತ್ತಿಯವ್ರ ಮಿತ್ರರು, BJPಗರು. BJPಯಿಂದ ಹೊರಗೂ ಇರ್ಬೋದು, ಆದರೂ ವಿಚಾರಧಾರೆ ಹಿಂದುತ್ವ. ಈ ನೆಲೆಗಟ್ಟಿನಲ್ಲೇ ಇಲ್ಲಿ ರಮೇಶ್ ಕತ್ತಿಯವ್ರ ಬಾಗಲಕೋಟೆಯಲ್ಲಿ ಮೇಟಿ ಅವ್ರು ಗೆದ್ದರೆ ಆ ಕ್ರೆಡಿಟ್ ಸತೀಶ್ ಅವ್ರಿಗೆ ಹೋಗ್ತದೆ, ಅವ್ರು ಬೆಳೀತಾರೆ. ಸಹಜದ, ಅದರಲ್ಲ ಏನು ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಅದಕ್ಕಾಗಿ ಅವರ ವಿರೋಧವಾಗಿ ಶಕ್ತಿಯನ್ನು ಬೆಳೆಸಬೇಕಪ್ಪ. ನಾವು ಮೌನ ಆಗಿದ್ದರೆ ನಮ್ಮ ರಾಜಕೀಯ ಶಕ್ತಿ, ನಮ್ಮ ಅಸ್ತಿತ್ವ ಹೋಗಿಬಿಡ್ತದೆ ಅನ್ನುವಂಥ ನೆಲೆಯಲ್ಲಾಗಿರ್ಬೋದು. ಅಥವಾ BJPಗೆ ಇವತ್ತು ಅನಿಸದ ರಮೇಶ್ ಕತ್ತಿಯವ್ರನ್ನ ಯಾಕೆ ನಾವು ಈ ಸಂದರ್ಭದಲ್ಲೇ ಸದುಪಯೋಗ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದಾಗಿರ್ಬೋದು. ಜೊತೆಗೆ ಸ್ವತಃ ರಮೇಶ್ ಕತ್ತಿಯವರು ಬುದ್ಧಿವಂತರಿದ್ದಾರೆ. ಅವ್ರ ಮನೆಯಲ್ಲಿದ್ದಂಥವರೆಲ್ಲ ರಾಜಕೀಯ ತಿಳುಗಿದ್ದಂಥವ್ರು ಇದ್ದಾರೆ. ಹೀಗಾಗಿ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಬೆಳಗಾವಿಯಲ್ಲಂತೂ 40-60 ಅನ್ಬೋದು. ನಾವು ಅದನ್ನು 40 ಏನ್ರಿ 30 ಏನ್ರಿ ನಡೀತದೆ, 70-30 ಏನ್ರಿ. 30% ನಮ್ಮ ರಮೇಶ್ ಕತ್ತಿ ಅಂತ ಅಥವಾ ಲಕ್ಷ್ಮಣ್ ಸವದಿ ಅಂತವರು ಅಲ್ಲಿ ವಿರೋಧ ಮಾಡ್ತಾಯಿದ್ದಾರೆ. 70% ಈ ಸದ್ಯ DCC ಬ್ಯಾಂಕದ ಒಂದು ನೆಲೆಗಟ್ಟಿನಲ್ಲೇ ವಿಚಾರ ಮಾಡಿದ್ರೆ ಜಾರಕಿಹೊಳಿ ಸಹೋದರರು ಹಿಡಿತವನ್ನು ಸಾಧಿಸಿದ್ದಾರೆ.
ಎಲ್ಲ ಸಮುದಾಯಗಳ ಎಲ್ಲ ಸಮಾಜಗಳ ವಿಶೇಷವಾಗಿ ಎಲ್ಲ ಜಾತಿಗಳ ಜನರೊಂದಿಗೆ ಸಂಪರ್ಕ ಚೆನ್ನಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹಿಂದೆ ನಮ್ಮ ಸಿದ್ದು ಅವರು ಅಂದರೆ ಸಿದ್ದರಾಮಯ್ಯನವರು ಇದ್ದಾರೆ. ಇವರೆಲ್ಲ ನೆಲೆಗಟ್ಟಿನಲ್ಲಿ ತಮ್ಮ ಶಕ್ತಿಯನ್ನು ಗಟ್ಟಿ ಮಾಡ್ತಾ ಬಿ ಜೆ ಪಿಯಲ್ಲೂ ಇಬ್ಬರಿದ್ದಾರೆ, ರಮೇಶ್ ಜಾರಕಿಹೊಳಿ, ಇನ್ನೊಬ್ಬರು ಬಾಚಿನ್ ಜಾರಕಿಹೊಳಿ. ಇವೆಲ್ಲ ಮೂಲಕ ಕಾಂಗ್ರೆಸ್ ಬಂದು ನಮ್ಮದಿರಬೇಕು, ಬಿ ಜೆ ಪಿ ಬಂದು ನಮ್ಮದಿರಬೇಕು ಅನ್ನೋಂಥ ನೆಲೆಗಟ್ಟಿನಲ್ಲೇ ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲೇ. ಈಗ ಬಾಗಲಕೋಟೆಯಲ್ಲೂ ತಮ್ಮ ಅಷ್ಟು ಬೆಳೆಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಇದನ್ನು ತಡಿಬೇಕಾಗಿದ್ದು ಇಲ್ಲೇ ವಿರೋಧಿಗಳ ಬಹಳ ಮುಖ್ಯ ಕೆಲಸ. ಆ ದಿಶೆಯಲ್ಲಿ ರಮೇಶ್ ಕತ್ತಿಯವರು ಬಾಗಲಕೋಟೆಯಲ್ಲಿ ಎಂಟ್ರಿ ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ಇವ್ರನ್ನ ಟೀಕೆ ಮಾಡುವಂತಹ ಇವರು ದರೋಡೆಕೋರರು ಮತ್ತು ಈಗ ನೋಡಿದ್ರಿ ನೀವು, ಅವ್ರು ಈಗಾಗಲೇ ಯೂಟ್ಯೂಬ್ದಲ್ಲೇ ಅಥವಾ ಫೇಸ್ಬುಕ್ದಲ್ಲೇ ಎಲ್ಲ ಕಡೆ ಹರಿದಾಡ್ತಾ ಇದೆ ಅವ್ರು ಮಾತಾಡಿದಂಥ ಇಂಟರ್ವ್ಯೂ. ಅದಕ್ಕೆ ನಾವು ಅದನ್ನು ತಡೆಯೋದಕ್ಕೆ ಬಂದಿದ್ದೀವಿ ಅನ್ನುವಂಥ ಮಾತನ್ನು ಓಪನ್ ಆಗಿ ಹೇಳುವ ಜೊತೆಗೆ ಅದೊಂದೇ ಅಲ್ಲ, ನಾವು ರಾಜಕೀಯವಾಗಿ ಇಲ್ಲಿ ಜನಕ್ಕೆ ತಿಳಿ ಹೇಳಕ್ಕೆ ಬಂದಿದ್ದೀವಿ ಅನ್ನೋಂಥ ಮಾತು. ಇದೆಲ್ಲ ಗಟ್ಟಿ ನೋಡಿದಾಗ ಸಹಜವಾಗಿ ಜಾರಕಿಹೊಳಿ ಅವರು ಇಲ್ಲಿವರೆಗೆ ಮೌನವಾಗಿ ತಮ್ಮ ಒಂದು ಶಕ್ತಿಯನ್ನು ಅಭಿವೃದ್ಧಿ ಮಾಡ್ತಾ ಹೊರಟಿದ್ರು. ಆದರೆ ಈ ಸಲ ಅದು ಹೊಡೆದು ಬೀಳುವಂಗೆ ಕಾಣ್ತದೆ. ರಮೇಶ್ ಕತ್ತಿ ಹಾಗೂ ಜೊತೆಗಾರರು ನಿಧಾನಕ್ಕೆ ಜಾರಕಿಹೊಳಿಯವರ ವಿರೋಧವಾಗಿ ದೊಡ್ಡ ಸಂಘಟನೆ ಮಾಡ್ತಾ ಇದ್ದಾರೆ. ಇವನು ಕಾಂಗ್ರೆಸ್ನಲ್ಲಿ ಅನೇಕರು ಅವ್ರು ಸಪೋರ್ಟ್ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಜೊತೆಗೆ DKC ಅವರ ಪ್ರಬಲ ಪ್ರತಿಸ್ಪರ್ಧಿ ಸತೀಶ್ ಅವರು 2022ರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ. ಹೀಗಾಗಿ DKC ಅವರ ಬೆಂಬಲವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಇಲ್ಲಿ ಇಂಡೈರೆಕ್ಟ್ ಅಂತ ಹೇಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ರಾಜಕೀಯ ಒಂದೇ ಮನೆತನದವರು ಬಿ ಜೆ ಪಿಲೂ ಇರ್ತಾರೆ, ಕಾಂಗ್ರೆಸ್ನಲ್ಲೂ ಇರ್ತಾರೆ, JDSನಲ್ಲೂ ಇರ್ತಾರೆ. ಇದು ಕಾಮನಾಗಿ ಎಲ್ಲ ಕಡೆ ನೋಡ್ತಾ ಇದ್ವಿ. ಹಾಗೆ ಇವತ್ತು ತಪ್ಪಿಸ್ಕೊಳ್ಳೋಕೆ ಸಾಕಷ್ಟು ಆಯಿತು, ಬುದ್ಧಿವಂತರಿದ್ದಾರೆ. ಮತ್ತು DCC ಬ್ಯಾಂಕ್ನಾಗ ಯಾರು BJP ಕಾಂಗ್ರೆಸ್ ಕೂಡಿ ಮಾಡಿದ್ರು, ಮತ್ತು ಅವ್ರ ಮಧ್ಯದಲ್ಲಿ ಕೂಡಿ ಮಾಡಿದ್ರು. ನೀವು ನೋಡಿದಿರಿ ಆ ಸಂದರ್ಭದಲ್ಲ. ಕೇಳಿದ ತಕ್ಷಣ ಸಹಕಾರ ತತ್ವ ನಡೀತಿದ್ರೆ ರಾಜಕೀಯ ಇಲ್ಲ ಅಂತೇಳಿ ಮಾಡೋದು ರಾಜಕೀಯ, ಅದು ರಾಜಕೀಯ ಇಲ್ಲ ಅಂತೇಳಿ ಮಾಡಿದರು. ಅದರಲ್ಲೇ ಆ ದಿಸೆಯಲ್ಲಿ ಜಾರಕಿಹೊಳಿ ಅವರು ಯಶಸ್ವಿ ಆದರು. DCC ಬ್ಯಾಂಕನ್ನು ತಮ್ಮ ಸುಪರ್ ತೆಗೆದುಕೊಂಡು ಈಗ ನಡೆಸಿದ್ದಾರೆ. ಅದು ಲಾಭ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಒಳ್ಳೆಯದು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಜೊಲ್ಲೆ ಅವ್ರನ್ನ ಇವ್ರ ಕಡೆಯಿಂದ ಜೊಲ್ಲೆ ಮತ್ತು ಕತ್ತಿಯವ್ರಿಗೆ ಮೊದಲು ತೆಕ್ಕಾಟಿತ್ತು, ಅದನ್ನು ಸದುಪಯೋಗ ಮಾಡಿಕೊಂಡು ಜೊಲ್ಲೆ ಅವ್ರಿಗೆ ತಮ್ಮ ಶಕ್ತಿ ಮಾಡಿಕೊಂಡ್ರು. ಹೀಗೆ ಇಡೀ ಜಿಲ್ಲೆ ತುಂಬ ಶಕ್ತಿ ಮಾಡ್ಕೊಂಡು ತಮ್ಮ ಶಕ್ತಿ ಮಾಡ್ಕೋ ಸಂದರ್ಭದಲ್ಲ ಇಲ್ಲಿ ಮೌನ ಹಾಕಿಕೊಳ್ಳೋ ಕೆಲಸ ಆಗೋದಿಲ್ಲ. ಮತ್ತು ಈಗಾಗಲೇ ಅವರು ಕೆಲಸ ಶುರು ಮಾಡಿದ್ದಾರೆ. ರಮೇಶ್ ಕತ್ತಿಯವರು ಅವ್ರ ಕುಟುಂಬದವರು ಖಚಿತವಾಗಿ ಇವತ್ತು ಈ ಯಮಗನ ಮರಡಿಯಿಂದ ಅವ್ರನ್ನ ಸೋಲಿಸಬೇಕು ಅನ್ನುವಂಥ ದೊಡ್ಡ ಪ್ಲ್ಯಾನ್, ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಹೀಗಾಗಿ ಈ ಸಲ ಜಾರಕಿಹೊಳಿ ಅವ್ರಿಗೆ ಅಗ್ನಿ ಪರೀಕ್ಷೆ, ಅದೇ ಕಾಲ ಕತ್ತಿಯವ್ರಿಗೂ ಸಹಿತ ಅಗ್ನಿ ಪರೀಕ್ಷೆ. ಯಾಕೆಂದರೆ ಇದರಲ್ಲಿ ಗೆಲ್ಲಲೇಬೇಕು ಅನ್ನೋಂಥ ಹಠ ಎರಡೂ ಕಡೆ ಅದ. ಯಾಕಂದರೆ ಇದು ಅಸ್ತಿತ್ವದ ಪ್ರಶ್ನೆ ಇಬ್ಬರಿಗೂ. ಇವ್ರು ಬೆಳಿಬೇಕಾಗ್ಯದ, ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಇವ್ರು ಬೆಳೆದ ನಾಳೆ ನಮ್ಮ ಭವಿಷ್ಯ ಇಲ್ಲ ರಾಜಕೀಯವಾಗಿ ಗೊತ್ತಿದ್ದ ಕಾರಣಕ್ಕಾಗಿ ಅದಕ್ಕಾಗಿ ಅವರು ಇಲ್ಲ ಅವ್ರ ಮನೆ ತೊಗೊಳ್ತಾರೆ, ಅವರ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ, ಅವ್ರ ಮಕ್ಕಳಿಗೆ ಮಕ್ಕಳಿಗೆ ಅವ್ರು ಕೊಡುವಂಥ ಲೆಕ್ಕ ಮಾಡ್ತಾ ಇದ್ದಾರೆ ಅಂತ ಇವ್ರು ಆರೋಪ ಮಾಡ್ತಾ ಇದ್ದಾರೆ. ಇವರು ಕುಟುಂಬ ರಾಜಕಾರಣ ಮಾಡ್ತಾರೆ, ಬಂದು ಇವರು ಮಾಡೋದು ಅದನ್ನು ಆ ಮಾತು ಬೇರೆ. ಆಲ್ಸಿದ ಟೀಕೆ ಮಾಡ್ತಾ ಈಗ ಇನ್ನೊಬ್ಬ ವ್ಯಕ್ತಿ ತಮ್ಮ ಬೇಕಂತ ವ್ಯಕ್ತಿಗೆ ಬಾಲ್ಗುಡಿ ಕೊಡಿಸುವಂಥದ್ದು, ಮೇಟಿ ಅವರಲ್ಲಿ ಗೆಲ್ಲೋದು ಸುಳ್ಳು ಅನ್ನುವಂಥ ಮಾತನ್ನು ನಮ್ಮ ಏನಪ್ಪ ಅಂತ ಕತ್ತಿ ಅವ್ರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಮೇಟಿ ಅವ್ರು ಗೆಲ್ತಾರೆ ಅನ್ನೋ ಸುಳ್ಳು, ನಮ್ಮ ವೀರಣ್ಣ ಚಂದ್ರಬಾಬು ಅವ್ರು ಗೆಲ್ತಾರೆ. ಯಾಕೆ ಅವ್ರು BJP ಮತ್ತು ಸಹಜ ಹೇಳಬೇಕಾಗಿದೆ ಹೇಳಿದರು. ಅದಕ್ಕಾಗಿ ಮೇಟಿ ಒಂದರಲ್ಲಿ ಸೋತರು ಸಹಿತ ತಮ್ಮ ರಾಜಕೀಯ ಬಲವನ್ನು ಬಾಗಲಕೋಟೆ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಜನಕ್ಕೆ ನಾವು ಎಚ್ಚರಿಕೆ ಕೊಡೋಕೆ ಬಂದಿದ್ದೀವಿ. ಬೆಳಗಾವಿ ಏನಾಗಿದೆ ಅಂತೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ರಮೇಶ್ ಕತ್ತಿಯವರು ಓಪನ್ ಆಗಿ ಮುಕ್ತವಾಗಿ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಲ್ಲೆಲ್ಲಿ ವಿರೋಧ ಮಾಡುವಂಥ ಒಂದು ಸಂಘಟನೆ ಮಾಡಿಕೊಳ್ಳುವಂಥ, ಅಲ್ಲಿ ಲೋಕಲಿಂದ ಜನರು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಎರಡು ಕುಟುಂಬಗಳ ಮಧ್ಯದಲ್ಲೇ ಜಬರ್ದಸ್ತಾಗಿ ಈ ಒಂದು ಚುನಾವಣೆ ಒಂದು ರಣಾಂಗಣ ಆಗ್ತಾಯಿದೆ ಅಂತೇಳಿ ಈಗ ಬಂದಿದ್ದೇನಪ್ಪ ಅಂತಂದ್ರೆ ಇಲ್ಲೇ ಯತ್ನಾಳ್ ಬಂದಿದ್ದಾರೆ. ವೀರಣ್ಣ ಚರಂತಿ ಮಠದ ಗೆಲ್ಲಿಸೋರು ಈ ಕತ್ತಿಯವರು ಬಂದರು. ಸಪೋಸ್ ಚರಂತಿ ಮಠದ ಗೆದ್ರಪ್ಪ ಅಂದ್ರೆ ಅದರಲ್ಲಿ ಕ್ರೆಡಿಟ್ ನಮ್ಮ ರಮೇಶ್ ಕತ್ತಿಯವ್ರಿಗೂ ಸಿಗುವಂಥದ್ದು. ಜೊತೆಗೆ ಯತ್ನಾಳಂತೂ ಹೇಳುವಾಗಿಲ್ಲ. ಯಾಕೆಂದರೆ ಯತ್ನಾಳರು ಮತ್ತು ಚರಂತಿ ಮಠರು ಇಬ್ಬರು ಓಪನ್ ಆಗಿ ಒಬ್ಬರು ಮಿತ್ರರು, ಒಂದು ಯಾರೋ BJP ಅಂತ ಕರೆಸಲಿಲ್ಲ ಅಂದ್ರೆ ನಾ ಸ್ವತಃ ಅದು ಬರ್ತೀನಿ ಬಂದರು ಮಾತಾಡಿದರು. ಜೊತೆಗೆ ಇದೆಲ್ಲ ಗೊತ್ತಿದ್ದಂಥ ರಾಜಕೀಯ ಪ್ರಜ್ಞೆ ಇದ್ದಂಥ ಪ್ರಬುದ್ಧ ಯಡಿಯೂರಪ್ಪನವ್ರು ಬರಲಪ್ಪ ಯಾರು ಬಂದು ನಮಗೇನು ಗೆಲ್ಲಲಿ ಅನ್ನುವಂಥದ್ದು ಅವ್ರದ್ದೊಂದು ಲೆಕ್ಕಾಚಾರ ಬೇರೆ. ಹೇಗಾದ್ರೂ ಮಾಡಿ ತಮ್ಮ ಮಗನನ್ನು ಮುಂದಿನ ಒಂದು ಇಲೆಕ್ಷನ್ದಲ್ಲೇ ಲೀಡರ್ ಆಗಿಟ್ಟು ಗೆದ್ದರೆ CM ಮಾಡುವಂಥ ಒಂದು ದೂರದ ಲೆಕ್ಕಾಚಾರದಲ್ಲಿ ತಂದಿದ್ದಾರೆ. ಒಟ್ಟಾರೆ ಏನೋ ಆಗಲಿ ಈಗ ರಮೇಶ್ ಕತ್ತಿಯವರು ಬಾಗಲಕೋಟೆಗೆ ಬಂದಿದ್ದರಿಂದಾಗಿ ಬಾಗಲಕೋಟೆ ರಣಾಂಗಣ ಈಗ ಹೆಂಗಾಯ್ತಪ್ಪ ಅಂತಂದ್ರೆ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ ವಿರುದ್ಧ ಒಂದು ಕಡೆ BJP ಇನ್ನೊಂದು ಕಡೆ ಕಾಂಗ್ರೆಸ್
ನೇರಾನೇರಿ ಟಕ್ಕರ್ ಆಗುವಂಥದ್ದು ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಜೊತೆಗೆ ಅಲ್ಲಿ ಜನರಿಗೆ ಜಾಗೃತಿ ಮಾಡುವಂಥದ್ದು. ಬೆಳಗಾವಿಯಲ್ಲಿ ಹಾನಿ ಮಾಡಿದಾರೆ ಅನ್ನೋಂಗೆ ಇವ್ರು ವಾದ ಮಾಡ್ತಾ ಇದ್ದಾರೆ. ಅಲ್ಲಿ ಸುಳ್ಳು ಅಂತ ಹೇಳಕ್ಕೆ ಹೋದ್ರೆ ಸತ್ಯ ಅಂತೂ ಗೊತ್ತಿದ್ದು ಮಾತದ. ಈ ನೆಲೆಗಟ್ಟಿನಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರ ವಿರುದ್ಧವಾಗಿ ತಮ್ಮ ಒಂದು ಶಕ್ತಿ ತೋರಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಷವನ್ನು ತಮ್ಮ ಸುಪರ್ದ ತೆಗೆದುಕೊಂಡ ಪಕ್ಷ ಜೊತೆ ತಾವು ಗುರುತಿಸಿಕೊಂಡು ಬಿ ಜೆ ಪಿಯನ್ನು ಈಗಾಗಲೇ ಇದರ ರಮೇಶ್ ಜಾರಕಿಹೊಳಿ ಮತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇಬ್ಬರು ಇದ್ದಾರೆ ಗೊತ್ತದ. ಅದಕ್ಕೆ ಅವರಿಂದನೂ ಕೈ ತಪ್ಪಿಸಿಕೊಂಡು ತಾನು ತಗೊಳ್ಬೇಕು ಅನ್ನೋದು ನೆಪದಲ್ಲೇ ಮತ್ತು ಈಗ ನಿಮ್ಗೆ ಗೊತ್ತದ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಬಿ ಎಲ್ ಸಂತೋಷ್ ಅವರು ಬಂದು ಈ ಸತೀಶ್ ಅವರ ಈ ಒಂದು ಸ್ಮಶಾನದ್ದು ಇನ್ನುಳಿದ ವೈಚಾರಿಕ ವಿಚಾರಗಳ ಬಗ್ಗೆ ಟೀಕೆ ಮಾಡಿ ಹೋಗಿದ್ದನ್ನು ನೀವು ನೋಡಿದಿರಿ. ಕನೇರಿ ಮಠ ಶ್ರೀಗಳು ಬಂದು ಹೋಗಿ ನೋಡಿದಿರಿ. ಈಗ ಇವರು ಬಂದಿದ್ದಾರೆ ನಮ್ಮ ರಮೇಶ್ ಕತ್ತಿಯವರು. ಅಂದರೆ ಇದು ಓಪನ್ ಆಗಿ ಇದು ಬಾಗಲಕೋಟೆ ರಣಾಂಗಣ ಇವರಿಬ್ಬರ ಮಧ್ಯದ ಕದನ ಆಗ್ತದೇನೋ ಅನ್ನುವಂಥದ್ದು. ಏನೋ ಆದರೂ ಸಹಿತ ಬೆಳಗಾವಿಯ ರಾಜಕೀಯ ಬಾಗಲಕೋಟೆಯಲ್ಲಿ ಎಷ್ಟು ಮಟ್ಟಿಗೆ ಯಾರಿಗೆ ಎಂಥ ಆಶ್ರಯ ಕೊಡ್ಬೋದು ಅನ್ನೋದು ಈ ಕುತೂಹಲ ಮೂಡಿದ. ಈ ಒಂದು ತಿಕ್ಕಾಟ ಮುಂದಿನ ದಿನಗಳಲ್ಲೂ ನಾವು ರೆಗ್ಯುಲರಾಗಿ ನೋಡ್ಬೋದಾಗ್ಯದ. ಯಾಕಪ್ಪ ಅಂತಂದ್ರೆ ಈಗೇನದ ಒಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ ರಮೇಶ್ ಕತ್ತಿ ಅವರು ನೇರಲ್ಲಿ ಎದುರ ನಿಂತಿದ್ದರಿಂದಾಗೆ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರಾಜಕೀಯ ಪ್ರತಿ ಕ್ಷಣವೂ ಒಂದು ವಿರೋಧ ಶಕ್ತಿ ಎದುರಿಸುವಂಥ ಅನಿವಾರ್ಯತೆ ಬರ್ಬೋದು ಅನ್ನುವಂಥದ್ದು. ಇದರಲ್ಲಿ ಯಾರು ಗೆದ್ದರೂ ಅವರು ಹೀರೋಣ ಅನ್ನೋದು ಎರಡು ಮಾತಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲೂ ಅದರ ಕಾವು ಬಂದು ಮುಟ್ಟೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಇದು ಸತೀಶ್ ವರ್ಸಸ್ ರಮೇಶ್ ಕತ್ತಿ ಬಾಗಲಕೋಟೆ ಆಗ್ಬೋದಾ? ಏನು ಅನಿಸ್ತದೆ ನಿಮಗೆ? ನಿಮಗೇನು ಅನಿಸುತ್ತೆ ಸರಿ ಬರೀರಿ, ಹೇಳ್ರಿ, ಮಾಡಿರಿ, ಕಾಮೆಂಟ್ ಮಾಡಿರಿ. ಸರಿ ಅಂದ್ರೆ ಸರಿ ಅಂತ ತಪ್ಪಲ್ರಿ, ಏನಾದರೂ ಅಂತ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ದೇಶದ ಸತ್ಯಕ್ಕಾಗಿ ನೋಡಿ ವಂದನೆಗಳು.